ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ಅತ್ತೆ ಇಡ್ಲಿ ಮತ್ತು ತರಕಾರಿ ಗೊಜ್ಜು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಸೈಡಲ್ಲಿ ಸೈಕಲ್ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಯಾರಿಗೂ ಗೊತ್ತಾಗ್ದಂಗೆ. ನೋಡಿ, ಫಸ್ಟ್ ತರಕಾರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರೊಳಗೆ ಹಾಕೋಬೇಕು. ನಾವು ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್ ಹಾಕೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಟೊಮ್ಯಾಟೊ, ಖಾರದ ಪುಡಿ, ಸಾಂಬಾರ್ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ನೀಟಾಗಿ ರುಬ್ಕೋಬೇಕು ನುಣ್ಣಗೆ. ವಿಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಒಂದು ಕುಕ್ಕರ್ ಕಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಟೊಮ್ಯಾಟೊ, ನೆನೆಸಿರೋ ಅಥವಾ ಬೇಯಿಸಿರುವಂತಹ ಕಡಲೆಕಾಳು, ಬಟಾಣಿ ಹಾಕಿ. ನಮ್ಮ ಬಟಾಣಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಹಾಕ್ಬೋದು. ತೊಳೆದಿಟ್ಕೊಂಡಿರುವಂಥ ತರಕಾರಿ ಹಾಕಿದ್ರೆ ತರಕಾರಿ ಹಾಕಿ ನೀಟಾಗಿ ತಿರ್ಕೋಬೇಕು. ಈ ಕಡೆ ಇಡ್ಲಿ ತೆಗಿತಾ ಇದ್ಲು, ಅದು ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲಿಂದ ಇಡ್ಲಿ ಪ್ಲೇಟಿಗೆ ನಾವು ಸಿಲ್ವರ್ ಇಡ್ಲಿ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ವಿ, ಅಂದರೆ ಇಡ್ಲಿ ಪಾತ್ರೆ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಹಾಕ್ತಾ ಇದ್ದೀನಿ. ಈ ಕಡೆ ಗೊಜ್ಜಿಗೆ ರುಬ್ಬಿರುವಂಥ ಮಸಾಲೆ ಹಾಕಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ಕಡೆ ಇಡ್ಲಿ ಇಡ್ತಾ ಇದ್ದೀನಿ ನಾನೇ. ಇಡ್ಲಿನ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡು ನಾವು, ಇದು 3 ವಿಷಲ್ ಬಂದಿದೆ ಗೊಜ್ಜು. ಅದರ ಕಾಂಬಿನೇಷನ್ ಆಗಿ ನಾವು ಇಡ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಮಸ್ಟ್ ಟ್ರೈ ಮಾಡ್ಬೇಕು ನೀವು. ಈ ಕಡೆ ನಾನು ರಿಸಲ್ಟ್ ಬಂದಿತ್ತು, ರಿಸಲ್ಟ್ ನೋಡಿದೆ, ಫಸ್ಟ್ ರ್ಯಾಂಕ್ ಬಂದಿದೆ.